ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಶಿವ ತಂದೆಯ ನೆನಪದಲ್ಲಿ ಓಂ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 6/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 20/2/2020. ಓಂ ನಮಃ ಶಿವಾಯ. ಮಾಸ್ಟರ್ ಜ್ಞಾನಸಾಗರ ಮಕ್ಕಳೇ, ಶಿವ ಸಂದೇಶವನ್ನು ಇಡೀ ವಿಶ್ವದ ಮೂಲೆ ಮೂಲೆಗೂ ತಲುಪಿಸಬೇಕಾಗಿದೆ. ಬ್ರಹ್ಮಕುಮಾರಿ ಸಂಸ್ಥೆಯು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದೆ ಎಂಬ ಸಂದೇಶವಂತೂ ತಲುಪಿದೆ. ಆದರೆ ಭಗವಂತನು ಭೂಮಿಯ ಮೇಲೆ ಬಂದಿದ್ದಾನೆ ಎಂಬ ಸಂದೇಶವು ಇನ್ನೂ ತಲುಪಿಲ್ಲ. ಓಂ ನಮಃ ಶಿವಾಯ. ಎಲ್ಲ ಮಕ್ಕಳಿಗೂ ಹೇಳಿ, ಶಿವರಾತ್ರಿಯದ್ದಲ್ಲ ಶಿವ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಶಿವ ಬಾಬನ ಕಡೆಯಿಂದಲೂ ಮತ್ತು ನಮ್ಮ ಕಡೆಯಿಂದಲೂ ಶುಭಾಶಯಗಳು. ಸರಿ ತಾನೆ? ಶಿವನ ನಿಜವಾದ ತಿಥಿ ತಾರೀಕು ಯಾರಿಗೂ ತಿಳಿದಿಲ್ಲ. ಎಲ್ಲ ಮಕ್ಕಳಿಗೂ ಬಾಪ್ತಾದಾರವರ ನೆನಪು ಪ್ರೀತಿಯನ್ನು ಸಹ ತಿಳಿಸಿ. ಯಾವೆಲ್ಲ ಮಕ್ಕಳು ಸೇವೆಯನ್ನು ಮಾಡುತ್ತಿದ್ದಾರೆಯೋ, 4 ಕಡೆ ತಂದೆಯ ಸಂದೇಶವನ್ನು ನೀಡುತ್ತಿದ್ದಾರೆಯೋ ಆ ಮಕ್ಕಳಿಗೆ ಹೇಳಿ, ಕಡಿಮೆ ಖರ್ಚು ಬಾಲಾನಶೀಲ್, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ. ಖರ್ಚು ಸಹ ಕಡಿಮೆಯಾಗಲಿ ಮತ್ತು ಸಫಲತೆಯೂ ಸಹ ಹೆಚ್ಚಾಗಿ ಸಿಗಲಿ. ಸರಿತಾನೆ? ಬಹಳ ಪ್ರೀತಿಯ ಮಕ್ಕಳಿದ್ದಾರೆ. ಎಲ್ಲರಿಗೂ ನೆನಪು ಪ್ರೀತಿಯನ್ನು ತಿಳಿಸಿ. ಬಹಳ ಪ್ರೀತಿ ಮಕ್ಕಳಿದ್ದಾರೆ. ಮಕ್ಕಳಲ್ಲಿ ಯಾವ ವಿಶೇಷತೆ ಇದೆ? ಬಹಳ ಪ್ರೀತಿಯ ವಿಶೇಷತೆಗಳಿವೆ. ಎಲ್ಲರಿಗೂ ಹೇಳಿ, ವಿಶೇಷತೆಗಳನ್ನು ನೋಡಿ. ಯಾವಾಗ ತಂದೆ ಸಿಕ್ಕಿಬಿಟ್ಟರೋ, ಅಂದರೆ ತಂದೆ ಸಿಕ್ಕ ತಕ್ಷಣವೇ ಯುದ್ಧದ ಮೈದಾನಕ್ಕೆ ಕರೆದುಕೊಂಡು ಬಂದು ಬಿಟ್ಟರು. ನೋಡಿ, ಇದಂತೂ ಅದ್ಭುತವಾದ ನಾಟಕವಾಗಿದೆ. ತಂದೆ ಸಿಕ್ಕರು ಅಂದರೆ ಮಾಯೆಯ ಸುತ್ತುವರಿಯುವಿಕೆ ಕತ್ತರಿಸಲು ಶುರುವಾಯಿತು. ಶಿವನ ಶಕ್ತಿ ಸಿಕ್ಕಿಬಿಟ್ಟಿತ್ತು. ಪ್ರಪಂಚದಲ್ಲಿ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾಡಿ ಶಿವನ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ನೀವು ಮಕ್ಕಳಿಗೆ ಎಷ್ಟು ಸಹಜ ರೀತಿಯಲ್ಲಿ ಮಾಯೆಯೊಂದಿಗೆ ಹೋರಾಡುವ ಶಕ್ತಿ ಸಿಕ್ಕಿಬಿಡುತ್ತದೆ, ಹೌದಲ್ಲವೇ? ಗುರಿ ಏನಾಗಿದೆ? ಶಿವ ಸಂದೇಶವನ್ನು ಇಡೀ ವಿಶ್ವದ ಮೂಲೆ ಮೂಲೆಗೂ ಕೊಡಬೇಕಾಗಿದೆ. ದೊಡ್ಡ ದೊಡ್ಡ VIP-ಗಳಿಗಂತೂ ತಲುಪಿದೆ. VIP-ಗಳಿಗೇನು ತಲುಪಿದೆ ಗೊತ್ತಾ? ಆ BK ಸಂಸ್ಥೆಯು ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತಿದೆ ಎಂದು ಈ ಸಂದೇಶವಂತೂ ತಲುಪಿದೆ. ಆದರೆ ಭಗವಂತನು ಬಂದಿದ್ದಾನೆ, ಆ ಪರಮಪಿತನು ಬಂದಿದ್ದಾನೆ, ಆ ಎಲ್ಲ ಆತ್ಮರ ತಂದೆ ರಚಯಿತ ತಂದೆ ಬಂದಿದ್ದಾನೆ, ಆ ಸರ್ವಶಕ್ತಿವಂತನು ಭೂಮಿಯ ಮೇಲೆ ಬಂದಿದ್ದಾನೆ. ಈ ಯಾವ ಸಂದೇಶವಿದೆಯೋ ಇದು ಇನ್ನೂ ತಲುಪಿಲ್ಲ. ಮಕ್ಕಳು ಪ್ರಯತ್ನ ಮಾಡಿ. ನಿಮ್ಮನ್ನು ನೀವು ಕಡಿಮೆ ಪ್ರತ್ಯಕ್ಷ ಮಾಡಿ ಮತ್ತು ತಂದೆಯನ್ನು ಹೆಚ್ಚಾಗಿ ಪ್ರತ್ಯಕ್ಷ ಮಾಡಿರಿ. ಏನು ಮಾಡಬೇಕು ಹೇಳಿ? ಶಿವ ಬಾಬಾರವರನ್ನು ಪ್ರತ್ಯಕ್ಷ ಮಾಡಬೇಕು. ನಮ್ಮ ಮಧುರ ಪ್ರೀತಿಯ ಬಾಬಾ ಎಷ್ಟು ಪ್ರೀತಿಯ ಬಾಬಾ ಆಗಿದ್ದಾರೆ, ಎಷ್ಟು ಮಧುರ ಬಾಬಾ ಆಗಿದ್ದಾರೆ. ಬಾಬಾ ಹೇಗಿದ್ದಾರೆಂದರೆ, ಯಾರೇ ಎಂತಹದ್ದೇ ಪಾಪಕರ್ಮವನ್ನು ಮಾಡಿ ತಂದೆಯ ಮುಂದೆ ಬಂದು ಕುಳಿತುಕೊಂಡರೂ ನಮ್ಮ ಬಾಬಾ ಅಷ್ಟು ಮಧುರವಾಗಿದ್ದಾರೆ. ಅವರಿಗೆ ನೀವು ಈ ಪಾಪಕರ್ಮ ಮಾಡಿದ್ದೀರಿ ಎಂದು ಹೇಳುವುದಿಲ್ಲ. ಆದರೂ ಏನು ಹೇಳುತ್ತಾರೆ? ಮಧುರ ಮಕ್ಕಳೇ, ನೀವು ನನ್ನವರಾಗಿದ್ದೀರಿ. ಏನೋ ಹೇಳುತ್ತಾರೆ? ನೀವು ನನ್ನವರಾಗಿದ್ದೀರಿ, ಹೀಗೆ ಹೇಳುತ್ತಾರೆ. ಇಷ್ಟು ಪ್ರೀತಿಯ ಬಾಬಾ ಬೇರೆ ಎಲ್ಲಿ ಸಿಗುತ್ತಾರೆ? ಆದರೆ ತಂದೆಯ ಬಹಳ ಅದ್ಭುತವಾದ ಆಟವಾಗಿದೆ, ಅದ್ಭುತವಾದ ನಾಟಕವಾಗಿದೆ. ತಂದೆ ಏನು ಹೇಳುತ್ತಾರೆ? ಮಕ್ಕಳೇ, ಕರ್ಮ ಮಾಡುತ್ತಾ ನನ್ನನ್ನು ನೆನಪು ಮಾಡಿರಿ. ತಂದೆ ಬಂದಿರುವುದು ಪತಿತರನ್ನು ಪಾವನರನ್ನಾಗಿ ಮಾಡಲು. ಅಷ್ಟೇ ಮಕ್ಕಳ ಸಂದೇಶವಾಗಿದೆ. 4 ಕಡೆಯಿಂದ ಈಗ ಸ್ವಲ್ಪ VIP-ಗಳ ಕಡೆಯಿಂದ ನಿಮ್ಮ ಬುದ್ಧಿಯೋಗವನ್ನು ತೆಗೆದು ಬಡವರ ಕಡೆ ತಿರುಗಿಸಿ. ಬಾಬಾ ಯಾರು? ಬಡವರ ಬಂಧು. ಏನು ಹೇಳುತ್ತಾರೆ? ಬಡವರ ಬಂಧು. ಯಾರು ಮಕ್ಕಳಿದ್ದಾರೆಯೋ ಅವರಿಗೆ ಸಂದೇಶವನ್ನು ಕೊಡಿ. ಶಿವನ ಸಂದೇಶ. ನೀವು ಮಕ್ಕಳು ಶಿವ ಪರಮಪಿತ ಪರಮಾತ್ಮನ ಮಕ್ಕಳಾಗಿದ್ದೀರಿ. ನಿಮ್ಮ ದೃಷ್ಟಿ ಪ್ರತಿಯೊಂದು ಆತ್ಮಗಳ ಕಡೆಯೂ ಸಮಾನವಾಗಿರಲಿ. ಈಗ ಅವರು VIP ಆಗಿರಲಿ ಅಥವಾ ಬೀದಿಯಲ್ಲಿ ಕಸಗೂಡಿಸುವವರೇ ಆಗಿರಲಿ, ಇರುತ್ತದೆಯೇ ಇಂತಹ ಸಮಾನ ದೃಷ್ಟಿ? ನೋಡಿ, ನಮ್ಮ ಬಾಬಾ ಏನು ಮಾಡುತ್ತಿದ್ದರು ನೋಡಿದಿರಾ? ಬಾಬಾ ಎಲ್ಲರ ತಲೆಯ ಮೇಲೆ ಕೈ ಇಟ್ಟರು. ಎಲ್ಲ ರೀತಿಯ ಜನರು ಬಂದಿದ್ದರು. ಯಾರು ಮಡಿಲಲ್ಲಿ ತಲೆ ಇಡುತ್ತಿದ್ದಾರೆ, ಯಾರು ಎಷ್ಟು ದಿನಗಳವರೆಗೆ ಸ್ನಾನವನ್ನೂ ಸಹ ಮಾಡಿರಲಿಲ್ಲ. ನೋಡಿ, ಪ್ರಪಂಚದಲ್ಲಿ ಒಂದೊಳ್ಳೆ ಬ್ರಾಹ್ಮಣ ಮಕ್ಕಳಲ್ಲಿ ಹೇಳಿದ್ದಾರೆ, ಅರೆ ಬಾಬಾ ಹೀಗೆ ಹೇಗೆ ಮಾಡುವುದು? ಹಾಗಾದರೆ ಇವರು ಬಾಬಾ ಅಲ್ಲ, ಹಾಗಾದರೆ ಇವರು ಬಾಬಾ ಅಲ್ಲವೇ ಅಲ್ಲ
ಅಂದ್ರೆ ಎಲ್ಲರ ತಲೆ ಮೇಲೆ ಬಾಬಾ ಕೈ ಇಡ್ತಿದ್ದಾರೆ, ಎಲ್ಲರನ್ನು ಭೇಟಿ ಮಾಡ್ತಿದ್ದಾರೆ ಅಂದ್ರೆ ಇವ್ರು ಬಾಬಾನೇ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಇದು ಬಹಳ ಅದ್ಭುತವಾದ ಮಾತಾಗಿದೆ. ಅಂದರೆ ಏನಾಗುತ್ತದೆ ಹಾಗಾದರೆ? ಅಂದರೆ ಯಾರು ಸ್ನಾನ ಮಾಡಿಲ್ಲವೋ ಅವರು ತಂದೆಯ ಮಗುವಲ್ಲವೇ ಆಗಿದ್ದಾರೆ. ಯಾವಾಗ ಅವರಿಗೆ ನಾವು ಸ್ನಾನ ಮಾಡಬೇಕು ಎಂಬಷ್ಟು ತಿಳುವಳಿಕೆ ಇಲ್ಲವೋ, ಈಗ ಬಾಬಾ ಹೋಗಿ ಮೊದಲು ಸ್ನಾನ ಮಾಡಿಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಮ ಮೇಲೆ ಕೈ ಇಡುತ್ತೇನೆ ಎಂದು ಹೇಳುತ್ತಾರೆಯೇ? ಒಂದು ವೇಳೆ ಯಾರಾದರೂ ಹಾಗೆ ಹೇಳಿದರೆ ಅವರು ಭಗವಂತನಾಗಲು ಸಾಧ್ಯವಿಲ್ಲ. ಅವರಂತೂ ಮತ್ತೆ ಯಾರಾದರೂ ಗುರು ಗೋಸಾಯಿ ಅಥವಾ ಬೇರೆ ಯಾವುದಾದರೂ ಆತ್ಮಗಳಾಗಿರುತ್ತಾರೆ. ಆದರೆ ಆ ಮಕ್ಕಳ ತಲೆಯ ಮೇಲೆ ತಂದೆ ಬಹಳ ಪ್ರೀತಿಯಿಂದ ಕೈಯಾಡಿಸಿದರು. ಏಕರಸ ಸ್ಥಿತಿ, ಅಷ್ಟು ಪ್ರೀತಿಯಿಂದ ನೋಡಿದರು. ಇವರೇ ಭಗವಂತ, ಇವರೇ ಶಿವ ಪರಮಪಿತ ಪರಮಾತ್ಮ. ಯಾರು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಾರೆಯೋ, ಎಲ್ಲರನ್ನೂ ಏನೋ ಮಾಡುತ್ತಾರೆ ಒಂದೇ ದೃಷ್ಟಿಯಿಂದ. ಅದನ್ನು ತೋರಿಸಿ, ಅದನ್ನು ಮಾಡಿದ್ದು ತೆಗೆದಿದ್ದು ವಿಡಿಯೋ ಮಾಡುವುದು, ವಿಡಿಯೋ ನೋಡುತ್ತಾರೆ. ಎಲ್ಲರಿಗೂ ತೋರಿಸಿ ಅರ್ಥವಾಗಲಿ. ಖಂಡಿತ ಯಾರಾದರೂ ನೋಡಿ ಹೇಳುತ್ತಾರೆ ಇದು ಸಾಧ್ಯವಿಲ್ಲ ಎಂದು ನೇರವಾದ ಶಬ್ದಗಳಲ್ಲಿ ಹೇಳುತ್ತಾರೆ. ಇದೇ ತಾನೇ ಭಕ್ತಿ ಮಾರ್ಗ, ಇದೇ ತಾನೇ ಗಾಯನವಾಗಿದೆ. ಸಾಧಾರಣ ವೇಷದಲ್ಲಿ ಭಗವಂತ ಬಂದರು ಮತ್ತು ಕೆಲವರು ಗುರುತಿಸಿದರು, ಕೆಲವರು ಗುರುತಿಸಲಿಲ್ಲ. ಇದು ಆ ಸಮಯವಾಗಿದೆ. ತಂದೆ ಬೋಲಾ ಮಕ್ಕಳನ್ನು ನೋಡುತ್ತಿದ್ದಾರೆ. ಮತ್ತು ಯಾರು ಯಾರು ಬೋಲಾನಾಥ ಆದರೂ ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಪ್ರಪಂಚದ ದೃಷ್ಟಿಯಲ್ಲಿ ಇಲ್ಲವೋ ಅವರು ಬೋಲಾನಾಥನ ದೃಷ್ಟಿಯಲ್ಲಿದ್ದಾರೆ. ಮತ್ತು ಮುಗ್ಧ ಮಕ್ಕಳಿದ್ದಾರೆ ಹೇಳಿ. ಮತ್ತು ಯಾರು ಹೀಗೆ ಹೇಳುತ್ತಾರೆಯೋ ಭಗವಂತ ಹೀಗೆ ಬರಲು ಸಾಧ್ಯವಿಲ್ಲ, ಅಂದರೆ ಹೀಗೆ ಹೇಳುತ್ತಾರೆ, ಅಂದರೆ ನೀವು ಭಗವಂತನನ್ನು ಭಗವಂತನಿಗಿಂತ ಹೆಚ್ಚಾಗಿ ತಿಳಿದಿದ್ದೀರಿ, ಹೀಗೆ ಹೇಳುತ್ತಾರೆ. ಅವರಿಗಾಗಿ ಒಂದು ವೇಳೆ ಯಾರಾದರೂ ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ಭಗವಂತ ಹೀಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದರೆ, ಅಂದರೆ ನೀವು ಭಗವಂತನನ್ನು ಭಗವಂತನಿಗಿಂತ ಹೆಚ್ಚಾಗಿ ತಿಳಿದಿದ್ದೀರಿ ಎಂದಾದರೆ ನೀವು ಭಗವಂತನ ತಂದೆಯಾಗಿದ್ದೀರಿ. ಅವರಿಗಾಗಿ ಈ ಶಬ್ದವಿರುತ್ತದೆ. ಹಾಗಾದರೆ ನೀವು ಭಗವಂತನ ತಂದೆಯಾಗಿದ್ದೀರಿ ಏನು? ನೀವು ಅವರನ್ನು ಒಂದು ರಥದಲ್ಲಿ ಕಟ್ಟುತ್ತೀರಾ, ಒಂದು ಶರೀರದಲ್ಲಿ ಕಟ್ಟಿ ಹಾಕುತ್ತೀರಾ, ಒಂದು ಸ್ಥಾನದಲ್ಲಿ ಕಟ್ಟಿ ಹಾಕುತ್ತೀರಾ, ಒಂದು ಸಿಂಹಾಸನದ ಮೇಲೆ ಕಟ್ಟುತ್ತೀರಾ ಹೇಳಿ? ನನ್ನ ಪ್ರೀತಿಯ ಬಾಬಾರವರ ಅತಿ ದೊಡ್ಡ ಪಕ್ಕ ಸಿಂಹಾಸನವಾಗಿದೆ ಪರಮಧಾಮ. ಯಾವಾಗ ತನ್ನ ಮಕ್ಕಳಿಗಾಗಿ ಅವರು ಪರಮಧಾಮವನ್ನು ಬಿಡಬಲ್ಲರೋ ಮತ್ತು ಪರಮಧಾಮವನ್ನು ಬಿಟ್ಟು ವಿಶ್ವದಲ್ಲಿ ಬರಬಲ್ಲರೋ, ಯಾವ ಸ್ಥಾನದಲ್ಲಿ ಅವರು ಕುಳಿತುಕೊಳ್ಳುತ್ತಾರೆಯೋ ಅದು ಮಂದಿರವಾಗುತ್ತದೆ. ಅದನ್ನೇ ಮಧುಬನ ಎಂದು ಕರೆಯುತ್ತಾರೆ. ಆದರೆ ಯಾವ ಮಕ್ಕಳು ಅಲ್ಲಿ ಸಿಗಲು ಸಾಧ್ಯವಾಗುವುದಿಲ್ಲವೋ ಹಾಗಾದರೆ ಅವರು ಪರಮಧಾಮವನ್ನು ಬಿಡಬಲ್ಲರು ಎಂದಾದರೆ ಮಧುಬನವನ್ನು ಬಿಡಲು ಸಾಧ್ಯವಿಲ್ಲವೇ? ಅಷ್ಟು ಪಕ್ಕಾ ಸಿಂಹಾಸನವನ್ನು ಬಿಡಬಲ್ಲರು ಎಂದಾದರೆ ಅವರಿಗಾಗಿ ಮಧುಬನ ಬಿಡುವುದು ಯಾವುದೇ ದೊಡ್ಡ ಮಾತಾಗಿದೆಯೇ ಹೇಳಿ? ದೊಡ್ಡ ದೊಡ್ಡ ಜ್ಞಾನಿಗಳು ಫೇಲ್ ಆಗುತ್ತಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಫೇಲ್ ಆಗುತ್ತಿದ್ದಾರೆ. ಯಾರು ಭಗವಂತ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆಯೋ ಇಂತಹ ಚಮತ್ಕಾರವಾಗುತ್ತದೆ ಈಗ ಮುಂಬರುವ ಸಮಯದಲ್ಲಿ. ಆದ್ದರಿಂದ ಜ್ಞಾನಿಗಳಿಗೆ ಹೇಳಿ ತಮ್ಮ ಮಾತನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡಲಿ. ಏಕೆಂದರೆ ನಿಮ್ಮ ಮಾತು ಇಡೀ ಸಂಸಾರ ಕೇಳುತ್ತದೆ. ಭಗವಂತನಂತೂ ಮಂದಿರಕ್ಕೂ ಹೋಗುತ್ತಾರೆ, ನಾಳೆ ಪ್ರತಿಯೊಂದು ಮಂದಿರದಲ್ಲಿಯೂ ಇರುತ್ತಾರೆ, ಒಂದೇ ಸಮಯದಲ್ಲಿ ಇರುತ್ತಾರೆ ಮತ್ತು ಪ್ರತಿಯೊಂದು ಮಂದಿರದಲ್ಲಿಯೂ ಇರುತ್ತಾರೆ. ಈಗ ಹೇಳಿ, ತಡೆದು ತೋರಿಸಲಿ. ಬಾಬಾ ಒಂದೇ ಸಮಯದಲ್ಲಿ ಅನೇಕ ಸ್ಥಾನಗಳಲ್ಲಿ, ಇದು ಅವರ ಶಕ್ತಿಯಾಗಿದೆ. ಅವರು ದೇಶದಲ್ಲಿಯೂ ಇರುತ್ತಾರೆ, ವಿದೇಶದಲ್ಲಿಯೂ ಇರುತ್ತಾರೆ. ಇದರ ಅರ್ಥ ಅವರು ಸರ್ವವ್ಯಾಪಿಯಾಗಿದ್ದಾರೆ ಎಂದಲ್ಲ. ಆ ಪವರ್ ಅಂತಹದ್ದಾಗಿದೆ ಸಹೋದರರೇ. ಒಂದು ಸೆಕೆಂಡಿನಲ್ಲಿ 4 ಕಡೆಯಿಂದ ಒಂದು ಸೆಕೆಂಡಿನಲ್ಲಿ ಹೇಗೆ ಹೇಗೆ ಯೋಚಿಸುತ್ತೀರೋ ಬುದ್ಧಿಯನ್ನು ಉಪಯೋಗಿಸಿ. ಸೂರ್ಯನಿದ್ದಾನೆ ತಾನೇ, ಒಬ್ಬನೇ ಆಗಿದ್ದಾನೆ. ಆದರೆ ಯಾರಿಗೆ ಬೆಳಕನ್ನು ಕೊಡುತ್ತಾನೆ? ಇಡೀ ಸಂಸಾರಕ್ಕೆ. ನಿಮ್ಮ ಮನೆಯಲ್ಲಿ ಬೆಳಕು ಬರುತ್ತಿದೆ, ಹಾಗಾದರೆ ನೀವು ಇಡೀ ಸೂರ್ಯ ನಿಮ್ಮ ಮನೆಯಲ್ಲಿದ್ದಾನೆ ಎಂದು ಹೇಳುತ್ತೀರಾ? ನಿಮ್ಮ ಮನೆಗೆ ಸೂರ್ಯ ಬಂದು ಬಿಟ್ಟನೆ
ತಂದೆ ಒಂದು ಸ್ಥಾನದಲ್ಲಿದ್ದುಕೊಂಡು ಎಲ್ಲಾ ಕಡೆಯೂ ಇದ್ದಾರೆ. ತಂದೆ ಒಂದು ಸ್ಥಾನದಲ್ಲಿದ್ದುಕೊಂಡು ಎಲ್ಲಾ ಕಡೆಯೂ ಇದ್ದಾರೆ. ತಂದೆಯ ಶಕ್ತಿಗಳನ್ನು ಗುರುತಿಸಿ, ಅವರ ನಿಜ ಸ್ವರೂಪವನ್ನು ಗುರುತಿಸಿ, ಒಂದು ವೇಳೆ ಅರ್ಥವಾಗದಿದ್ದರೆ ಮತ್ತೊಮ್ಮೆ ಗೀತೆಯನ್ನು ತೆಗೆದು ಓದಲು ಶುರು ಮಾಡಿ, ಮತ್ತೊಮ್ಮೆ ಭಾಗವತನ್ನು ಓದಲು ಶುರು ಮಾಡಿ. ಒಂದು ವೇಳೆ ಅವರು ಗುರುತಿಗೆ ಬರದಿದ್ದರೆ, ತಂದೆಯನ್ನು ಇಷ್ಟೇ ಸ್ಥಾನದಲ್ಲಿ ಗೋಳಾದಲ್ಲಿ ಕಟ್ಟಿದ್ದೀರಿ ತಾನೇ. ಯಾವ ಮಣಿ ಜಾರುತ್ತದೆಯೋ ಅದನ್ನು ಹೇಳಿ ಹಿಡಿಯುತ್ತೀರಾ? ಎಲ್ಲಿ ಹಿಡಿಯುತ್ತೀರಾ? ಆ ಮಣಿಯೇ ಅಂತಹದ್ದಾಗಿದೆ, ಸಂಪೂರ್ಣ ನುಣುಪಾಗಿದೆ. ಹೇಗೆ ಪಾದರಸ ಇರುತ್ತದೆಯೇ? ಪಾದರಸ ನೋಡಿದ್ದೀರಾ? ಪಾದರಸವನ್ನು ಹಿಡಿಯುತ್ತೀರಾ? ಪಾದರಸವನ್ನು ಹಿಡಿದು ತೋರಿಸಿ. ಹೀಗೆ ಇಡುತ್ತೀರಾ? ಪಾದರಸ ಜಾರಿ ಬಿಡುತ್ತದೆ. ಆದ್ದರಿಂದ ಈ ತಂದೆಯ ನೆನಪು ಏನಿದೆಯೋ ಅದು ಪಾದರಸವಾಗಿದೆ. ತಂದೆ ಸ್ವತಃ ಪಾದರಸವಾಗಿದ್ದಾರೆ. ಯಾವಾಗ ತಂದೆಯ ನೆನಪು ಪಾದರಸವಾಗಿದೆಯೋ ಆಗ ತಂದೆಯೂ ಸಹ ಪಾದರಸವಾಗಿದ್ದಾರೆ. ಯಾವಾಗ ನೆನಪು ಪಾದರಸವಾಗಿದೆಯೋ ಆಗ ತಂದೆಯೂ ಸಹ ಪಾದರಸವಾಗಿದ್ದಾರೆ ತಾನೇ. ಏನಾಗಿದೆ? ಪಾದರಸವೇ ಆಗಿದ್ದಾರೆ ಅವರು. ಯಾವಾಗ ನೆನಪು ಪಾದರಸವಾಗಿದೆಯೋ ಆಗ ಅವರು ಏನಾಗಿರುತ್ತಾರೆ? ಅವರು ಅತಿ ದೊಡ್ಡ ಪಾದರಸವಾಗಿರುತ್ತಾರೆ. ಯಾರು ಒತ್ತುವ ಪ್ರಯತ್ನ ಮಾಡುತ್ತಾರೆಯೋ ಆಗ ಹೊರಟು ಹೋಗುತ್ತದೆ. ಅಂದರೆ ಗಟ್ಟಿಯಾಗಿ ಬಿಗಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೋ ಆಗ ಅವರು ಹೊರಟು ಹೋಗುತ್ತಾರೆ. ಹೌದು, ಕೈಯಿಂದ ಜಾರಿ ಬಿಡುತ್ತದೆ. ಇದು ತಂದೆಯ ಪ್ರೀತಿಯಾಗಿದೆ. ಪಾದರಸಕ್ಕೆ ಹೇಳುತ್ತಾರೆ, ಪಾದರಸ ಕೇವಲ ಒಂದು ಮಧುಬನದಲ್ಲಿಯೇ ಬರುತ್ತದೆ. ಈಗ ನಮ್ಮನ್ನು ನೋಡಿ, ನಮ್ಮಲ್ಲಿ ಯಾವಾಗ ಸಾಕಾರದಲ್ಲಿ ಬಂದಿದ್ದಾರೋ ಆಗ ನಾವು ಯೋಚಿಸಿರಲಿಲ್ಲ, ಇದು ಎಂದಿಗೂ ಇರಲಿಲ್ಲ. ಇದನ್ನಂತೂ ಬಾಬಾ ನಮ್ಮ ಬುದ್ಧಿಯಿಂದ ತೆಗೆದು ಬಿಟ್ಟಿದ್ದರು. ನಮ್ಮಲ್ಲಿಯೇ ಬರುತ್ತಾರೆ ಎಂದು ಇದನ್ನಂತೂ ತೆಗೆದು ಬಿಟ್ಟಿದ್ದರು. ಹೌದು, ತಂದೆಯ ರಥ ನಿಶ್ಚಿತವಾಗಿದೆ. ಯಾವಾಗ ಪರಮಧಾಮದಿಂದ ನೇರವಾಗಿ ಸೃಷ್ಟಿಯ ಮೇಲೆ ಬರುತ್ತಾರೆಯೋ ಆಗ ತಂದೆಯ ರಥ ನಿಗದಿಯಾಗಿದೆ. ಬಾಬಾ ಬ್ರಹ್ಮನ ರಥವನ್ನು ತಮ್ಮ ರಥವನ್ನಾಗಿ ಮಾಡಿದರು, ಹೌದಲ್ಲವೇ? ಅದರ ನಂತರ ಯಾವಾಗ ತೋರಿಸಿದರೋ ಅವರು ನಿಜವಾಗಿಯೂ ಪಾದರಸವಾಗಿದ್ದಾರೆ. ನಮ್ಮನ್ನು ಬಿಟ್ಟು ಬೇರೆ ಮಗುವಿನಲ್ಲಿ ಬಂದು ನಮಗೆ ಜ್ಞಾನವನ್ನು ಹೇಳುತ್ತಿದ್ದಾರೆ. ಶಿವಬಾಬಾ ಪುಷ್ಪಮಣಿ ಸಹೋದರಿಯಲ್ಲಿ ಬಂದು ಕೆಲವು ಸಮಯಗಳವರೆಗೆ ವಾಣಿಯನ್ನು ನುಡಿಸಿದ್ದರು. ಅದನ್ನು ಪಿಯುವಾಣಿ ಎಂದು ಹೇಳುತ್ತಾರೆ. ನೋಡಿ, ಇದು ಸಹ ಅದ್ಭುತವಾದ ಕಥೆಯಾಗಿದೆ. ನಮ್ಮನ್ನು ಬಿಟ್ಟು ಹೀಗೆ ಕೂರಿಸಿಕೊಂಡು, ಹೀಗೆ ಮಗುವನ್ನು ಕೂರಿಸಿಕೊಂಡು ಜ್ಞಾನವನ್ನು ಹೇಳುತ್ತಿದ್ದಾರೆ. ನೀವು ನನ್ನ ಮಕ್ಕಳಾಗಿದ್ದೀರಿ, ಯಜ್ಞದ ಸ್ಥಾಪನೆ ಮಾಡಬೇಕಾಗಿದೆ. ಬಹಳ ಅದ್ಭುತವಾಗಿ ಬಿಟ್ಟಿತು. ಆಮೇಲೆ ಎಂದಿಗೂ ಅಹಂಕಾರ ಬರಲಿಲ್ಲ, ನಮ್ಮಲ್ಲಿಯೇ ಬರುತ್ತಾರೆ ಎಂದು. ಆಮೇಲೆ ಇದು ಅರ್ಥವಾಗಿ ಬಿಟ್ಟಿತು. ನಾವಿಲ್ಲದಿದ್ದರೆ ಆ ಪಾದರಸ ಬೇರೆ ಯಾವುದಾದರೂ ಫರಿಸ್ತಾ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಬುದ್ಧಿಯಲ್ಲಿ ಬಂತು. ಅಂದ್ರೆ ಬ್ರಹ್ಮ ಬಾಬಾ ನಾನಿಲ್ಲ ಅಂದ್ರೂ ಬಾಬಾ ಮತ್ತೊಂದು ದೇಹವನ್ನ ತಗೊಳ್ತಾರೆ ಅನ್ನೋದು ಬುದ್ಧಿಯಲ್ಲಿ ಬಂತು. ಫರಿಸ್ತಾವನ್ನು ಹಿಡಿಯುವುದಿಲ್ಲ, ಆದರೆ ಪರಿಯನ್ನು ಹಿಡಿಯುತ್ತಾರೆ. ಇದು ಅರ್ಥವಾಗಿತ್ತು. ಅಂದ್ರೆ ಬೇರೆ ಯಾರನ್ನೂ ಹಿಡಿಯೋದಿಲ್ಲ, ಬಾಬಾ ಒಳ್ಳೆ ಪರಿಯನ್ನೇ ತೆಗೆದುಕೊಳ್ತಾರೆ. ಪರನಂತೂ ಒಬ್ಬನೇ ಆಗಿದ್ದಾನೆ ಮತ್ತು ಎಷ್ಟೇ ಹಿಡಿದರೂ ಪರಿಯನ್ನೇ ಹಿಡಿಯುತ್ತಾರೆ. ಪರಿಯನ್ನು ಏಕೆಂದರೆ ಪರಿಯ ಮೂಲಕವೇ ಶ್ರೀಕೃಷ್ಣ ಬರಬೇಕಾಗಿದೆ. ಪರಿಯ ಮೂಲಕವೇ ಇದೆಲ್ಲವೂ ನಡೆಯಬೇಕಿದೆ. ಪರಿ ಅಂದರೆ ಹೆಣ್ಣು ಮಕ್ಕಳು. ಪರ ಒಬ್ಬರೇ ಆಗಿದ್ದರು. ಪರ ಒಬ್ಬನೇ ಆಗಿದ್ದನು ಅಂದ್ರೆ ಪುರುಷ. ನೀವು ಸಹ ಯಾರಾಗಿದ್ದೀರಿ? ಪರಿ. ಇವರೂ ಸಹ ಪರಿಯಾಗಿದ್ದಾರೆ. ಆ ಗುಲ್ಜಾರ್ ದಾದಿ ಮಗು ಸಹ, ಅವರೂ ಸಹ ಪರಿಯೇ ಆಗಿದ್ದಾರೆ, ಹೌದಲ್ಲವೇ? ಬಹಳ ಅದ್ಭುತವಾದ ನಾಟಕವಾಗಿದೆ. ಬಹಳ ಖುಷಿಯಾಗುತ್ತಿದೆ. ಬೇರೆಯವರಿಗಂತೂ ಬಹಳ ಟೆನ್ಷನ್ ಆಗುತ್ತಿದೆ. ಎಲ್ಲರ ಟೆನ್ಷನ್ ನೋಡಿಕೊಂಡು ಬರುತ್ತೇವೆ ನಾವು, ತಿರುಗಿಕೊಂಡು ಬರುತ್ತೇವೆ. ದೊಡ್ಡ ದೊಡ್ಡ ಮಕ್ಕಳು ಟೆನ್ಷನ್ಗೆ ಬಂದಿದ್ದಾರೆ. ಅವರು ಎಷ್ಟು ನಿಮ್ಮನ್ನು ಮಕ್ಕಳನ್ನು ಮೇಲೆ ಎತ್ತುತ್ತಾರೆಯೋ ಅಷ್ಟು ನೀವು ಮಕ್ಕಳು ಮೇಲೆ ನಕ್ಷತ್ರದಂತೆ ಹೊಳೆಯುತ್ತಾ ಹೋಗುತ್ತೀರಿ. ಟೆನ್ಷನ್ ತೆಗೆದುಕೊಳ್ಳಬೇಡಿ. ಯಾರು ಏನು ಹೇಳುತ್ತಾರೆ? ಮಧುಬನದ ಸಿಸ್ಟಮ್ ಯಾರು ಮಾಡಿದರು? ಒಳ್ಳೆಯದು. ಎಲ್ಲ ಮಕ್ಕಳು ನಿಮ್ಮ ಜೀವನವನ್ನು ಯಾರಿಗೆ ಕೊಟ್ಟಿದ್ದೀರಿ? ಮಧುಬನದವರಿಗೆ ತಾನೆ. ಯಾರಿಗೆ ಕೊಟ್ಟಿದ್ದೀರಿ? ಮಧುಬನದವರಿಗೆ. ಮಧುಬನದ ಬಾಬಾ
ಒಬ್ಬ ತಂದೆಗೆ ಕೊಟ್ಟಿದ್ದೀರಿ, ಮಧುಬನದ ಬಾಬಾ ಅಂದರೆ ಬಾಬನಿಗೆ ಕೊಟ್ಟಿದ್ದೇವೆ. ಅನೇಕರು ಬಹಳಷ್ಟಿದ್ದಾರೆ, ಕೆಲವರಂತೂ ಅನೇಕ ಜನರಿಗೆ ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ. ಆದರೆ ಮಧುಬನ್ ವಾಲೆ ಬಾಬಾ ಅಂದ್ರೆ ಮಧುಬನದಲ್ಲಿ ಇರುವಂತಹ ತಂದೆಗೆ ಕೊಟ್ಟಿದ್ದೇವೆ. ಮಧುಬನದವರಿಗೆ ನೀಡಿದರು, ಕೆಲವರು ಬಾಬಾರಿಗೆ ಕೊಟ್ಟರು. ಹಾಗಾದರೆ ಯಾರು ಮಧುಬನದವನಿಗೆ ಕೊಟ್ಟಿದ್ದಾರೋ ಅವರು ತಂದೆಯ ಹೃದಯದ ಮೇಲೆ ಇರುತ್ತಾರೆ. ಮತ್ತು ಯಾರು ಮಧುಬನದಲ್ಲಿರುವವರಿಗೆ ಜೀವನ ಕೊಟ್ಟಿದ್ದಾರೋ, ಆ ಮಧುಬನದಲ್ಲಿರುವವರಿಗೆ ಸಮರ್ಪಣೆ ಮಾಡಿದ್ದಾರೋ ಅವರು ಅಲ್ಲಿರುವವರ ಹೃದಯದ ಮೇಲೆ ಇರುತ್ತಾರೆ. ಈಗ ಮಕ್ಕಳು ಸಹ ಚೆಕ್ ಮಾಡಿಕೊಳ್ಳಿ, ಮಧುಬನಕ್ಕೆ ಜೀವನ ಕೊಟ್ಟಿದ್ದೀರಾ ಅಥವಾ ಮಧುಬನವನ್ನು ಮಾಡಿದವನಿಗೆ ಜೀವನ ಕೊಟ್ಟಿದ್ದೀರಾ ಅಥವಾ ಮಧುಬನದವನಿಗೆ ಜೀವನ ಕೊಟ್ಟಿದ್ದೀರಾ? ಮಧುಬನದವರಿಗೆ ಜೀವನ ಕೊಟ್ಟಿದ್ದೀರಾ? ಮಧುಬನದವನಿಗೆ ಅಂದರೆ ಶಿವಬನಿಗೆ, ಮಧುಬನದಲ್ಲಿರುವವರಿಗೆ, ವ್ಯಕ್ತಿಗಳಿಗೆ. ಯಾರು ಮಧುಬನದವನಿಗೆ ಜೀವನ ಕೊಟ್ಟಿದ್ದೀರೋ ಅವರ ಜೀವನದಲ್ಲಿ ಭಯ ಎಂಬ ವಸ್ತು ಇರುವುದಿಲ್ಲ. ಈಗ ಅನಿಸುತ್ತದೆಯೇ? ಈಗ ಯಾವ ಭಯ ಅನಿಸುತ್ತದೆ? ಯಾವ ಭಯ ಅನಿಸುತ್ತದೆ ಹೇಳಿ? ಈಗ ಭಯ ಯಾರಿಗಿದೆ? ನಿಮಗಿದೆಯೇ? ಇಲ್ಲ ಬಾಬಾ, ಏನಾಗುತ್ತದೆಯೋ ನೋಡೋಣ. ತಂದೆ ಜೊತೆಯಲ್ಲಿದ್ದಾರೆ, ತಂದೆಯ ಜೊತೆಯಲ್ಲಿದ್ದೇವೆ. ಇಲ್ಲಿ ಬದುಕುವುದು ಸಾಯುವುದು ನಿಮ್ಮ ಜೊತೆ. ಈಗ ಹೇಳಿ, ಭಯವಾಗುತ್ತದೆಯೇ? ಹೆದರುವುದು ಯಾವುದಕ್ಕೆ ಹೇಳುತ್ತಾರೆ? ಅತಿ ದೊಡ್ಡ ಭಯ ಯಾರಿಗೆ? ಯಾವುದೇ ಮಗು ಒಳಗಿನಿಂದ ಹೆದರಬಾರದು. ಆದರೆ ಹೋಗಿ ನಮ್ಮ ಬಾಬಾ ಅಲ್ಲಿ ಬಂದಿದ್ದಾರೆ ಎಂದು ದಾಳಿ ಮಾಡುವಂತೆಯೂ ಮಾಡಬಾರದು. ನಾವು ಅಲ್ಲಿಗೆ ಹೋಗುತ್ತೇವೆ. ಯಾವ ಹೆಣ್ಣು ಮಕ್ಕಳು ಕೇಳುತ್ತಿದ್ದಾರೆಯೋ ಹೀಗಲ್ಲ, ಯುಕ್ತಿಯಿಂದ ನಡೆಯಿರಿ. ಭಯ ಅಂದರೆ ಹೀಗೆ ಹೋಗಿ ಬಹಿರಂಗವಾಗಿ ಘೋಷಣೆ ಮಾಡುವುದಲ್ಲ. ಅಂದರೆ ಆಮೇಲೆ ನೀವು ಪ್ಲಾನಿಂಗ್ ಫೇಲ್ ಮಾಡಿಬಿಡುತ್ತೀರಿ. ಹಾಗಲ್ಲ, ಯುಕ್ತಿಯಿಂದ ನಡೆಯಿರಿ. ಯುಕ್ತಿಯಿಂದ ಒಳ್ಳೆಯದು ಮಕ್ಕಳೇ. ಈಗ ನಾವು ಹೋಗುತ್ತೇವೆ ಹೇಳಿ. ತಂದೆಯ ನೆನಪು ಪ್ರೀತಿಯನ್ನು ನೀಡಿದ್ದಾರೆ ಎಂದು ಅವರಿಗೆ ಹೇಳಿ. ಮತ್ತು ನಿಮ್ಮ ಮನಸ್ಸಿನಲ್ಲೇನಿದೆಯೋ ಅದನ್ನು ಪತ್ರದಲ್ಲಿ ಬರೆದು ಕೊಡಿ. ಸರಿ ತಾನೆ? ನಿಮ್ಮ ಮನಸ್ಸಿನಲ್ಲೇನಿದೆಯೋ ಅದನ್ನು ಏನು ಮಾಡಬೇಕು? ಒಂದು ಪತ್ರದಲ್ಲಿ ಬರೆದು ಕೊಡಬೇಕು. ನೋಡಿ, ಬಹಳ ಅದ್ಭುತವಾದ ಪಾತ್ರವಾಗಿದೆ. ಯಾರು ಹೇಳುತ್ತಾರೆ ಇವರು ಬಾಬಾ ಆಗಿರಲು ಸಾಧ್ಯವಿಲ್ಲ? ಯಾರು ಹೀಗೆ ತಲೆಯ ಮೇಲೆ ಕೈ ಇಡುತ್ತಾರೆಯೋ, ಹೌದಲ್ಲವೇ? ಹೇಳುತ್ತಾರೆ ನಾವಾಗಿರಲು ಸಾಧ್ಯವಿಲ್ಲ. ಹೀಗೆ ತಲೆಯ ಮೇಲೆ ಕೈ ಇಡುತ್ತಾರೆ, ಅವರಿಗಾಗಿ ಅಲ್ಲ. ಏಕೆ? ಆ ಮಕ್ಕಳಿಗಂತೂ ಅಷ್ಟು ಪಾಲನೆ ಸಿಗಲಿಲ್ಲವಲ್ಲ. ಒಂದು ತಲೆಯ ಮೇಲೆ ಕೈ ಇಡುವುದರಿಂದ ಅವರಿಗೆ ಕನಿಷ್ಠ ಇಷ್ಟಾದರೂ ಸಿಗಲಿ. ಮಕ್ಕಳಿಗಂತೂ ಇಷ್ಟು ಸಿಕ್ಕಿತ್ತು ಮತ್ತು ಅವರಿಗೆ ಇಷ್ಟು ಸಿಕ್ಕರೆ ಹೇಳುತ್ತಾರೆ ಇದು ಸಾಧ್ಯವಿಲ್ಲ ಎಂದು. ಅವರಿಗೆ ಅನಿಸುತ್ತದೆ ಜ್ಞಾನ ಮುಗಿದು ಹೋಯಿತು ಎಂದು. ಆದರೆ ಅವರಿಗೆ ಇದು ತಿಳಿದಿಲ್ಲ. ತಂದೆಯ ಬಳಿ 2ನೇ ಗಂಟು ಸಹ ಇದೆ ಮತ್ತು 2ನೇ ಗಂಟನ್ನು ಬಚ್ಚಿಟ್ಟುಕೊಂಡಿದ್ದಾರೆ. ಬಡವರ ಬಂದು ಮಕ್ಕಳಿಗಾಗಿ ಗಂಟಿದೆ, ಹೌದಲ್ಲವೇ? ಯೋಚಿಸುತ್ತಾರೆ ನಾವು ತಂದೆಯನ್ನು ದೋಚಿಬಿಟ್ಟೆವು ಎಂದು. ಅವರಿಗಿದು ಗೊತ್ತಿಲ್ಲ, ಅವರು ದೋಚಿಸಿಕೊಳ್ಳುವವರಲ್ಲ. ಅವರ ಬಳಿ ಗಂಟುಗಳನ್ನು ಇಡಲಾಗಿದೆ. ಸಹೋದರರೇ, ನಿಮ್ಮ ಪಾಲಿನ ಗಂಟನ್ನು ನಿಮಗೆ ನೀಡಿದರು, ಹೌದಲ್ಲವೇ? ಸಹೋದರರೇ, ನಿಮ್ಮ ಪಾಲಿನ ಗಂಟನ್ನು ನಿಮಗೆ ನೀಡಿದರು. ಬೇರೆಯವರ ಪಾಲಿನ ಗಂಟನ್ನು ನೀವು ತಿನ್ನುತ್ತೀರಾ? ತಿನ್ನುವುದಿಲ್ಲ, ತಿನ್ನಲೂ ಬಿಡುವುದಿಲ್ಲ. ಬೇರೆಯವರ ಪಾಲಿನ ಗಂಟನ್ನು ಈಗ ಅವರಿಗೆ ಕೊಡುತ್ತಾರೆ. ಈಗ ಏನು? ಬಾಬಾ ಏನು ಧರಿಸಿದ್ದಾರೆಯೋ ಅದರಲ್ಲಿ ಬಹಳ ಜಾಗವಿದೆ. ಬಚ್ಚಿಟ್ಟುಕೊಂಡು ಪ್ರಪಂಚದಲ್ಲಿ ಏನು ಧರಿಸುತ್ತಾರೆಯೋ ಅದು ಒಂದೊಂದು ಜಾಕೆಟ್ನಂತಿರುತ್ತದೆ. ಅದರಲ್ಲಿ ಅನೇಕ ಜೇಬುಗಳಿರುತ್ತವೆ, ಹೌದಲ್ಲವೇ? ಯಾವುದೋ ಮಗು ಓಡಿ ಬಂತು, ಪಾಕೆಟ್ನಲ್ಲಿ ಕೈ ಹಾಕಿತ್ತು. ಮೊದಲನೇ ಪಾಕೆಟ್ನಿಂದ ತೆಗೆದುಕೊಂಡು ಹೋಯಿತು. ಎಷ್ಟಿತ್ತು ಅದೆಲ್ಲವನ್ನೂ ತೆಗೆದುಕೊಂಡು ಹೋಯಿತು. ಯಾರಿಗಾದರೂ ಒಳಗೂ ಸಹ ಪಾಕೆಟ್ ಇಟ್ಟಿದ್ದಾರೆ ಎಂದು ತಿಳಿದಿದೆಯೇ? ಅವರಿಗೆ ಇದು ತಿಳಿದಿದೆಯೇ? ನೀವು ಮುಂದಿನ ಪಾಕೆಟ್ ಖಾಲಿ ಮಾಡಿದಿರಿ. ಒಳಗಿನ ಪಾಕೆಟ್ ಅನ್ನು ಹೇಗೆ ಖಾಲಿ ಮಾಡುತ್ತೀರಿ? ಒಳಗಿನ ಪಾಕೆಟ್ ಈಗ ಆ ಮಕ್ಕಳಿಗಾಗಿದೆ. ಒಳಗಿನ ಯಾವ ಗಂಟಿದೆಯೋ ಈಗ ಅವರಿಗಾಗಿದೆ. ತಂದೆಯನ್ನು ಯಾರು ಬೇಗನೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಹೇಳುತ್ತಾರೆ ಅವರು ಪಾದರಸವಾಗಿದ್ದಾರೆ. ಪಾದರಸದಲ್ಲಿ ಎಷ್ಟು ಗಂಟಿದೆ ಅದು ಅವರಿಗೆ ಗೊತ್ತಿಲ್ಲ. ನಿನ್ನ ಗತಿ ಮತಿ ನೀನೇ ಬಲ್ಲೆ.
ಬಾಬಾ ಎಂದು ಏನು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆಯೋ ಎಷ್ಟು ಬಾರಿ ಹೇಳಿದ್ದಾರೆ ತಂದೆಯ ಗತಿಮತಿ. ಆದರೆ ಈಗ ನಾವು ತಿಳಿದಿದ್ದೇವೆ, ಏಕೆಂದರೆ ಈಗ ನಮ್ಮ ಶರೀರವಿಲ್ಲ. ನೀವಂತೂ ಇಬ್ಬರು ಒಂದಾಗಿ ಬಿಟ್ಟಿರಿ. ಇಲ್ಲ, ಒಂದಾಗಲಿಲ್ಲ ಮಕ್ಕಳೇ, ಹಾಗೆ ಹೇಳಬೇಡಿ. ಒಂದೇ ತರಹ ಆಗಿ ಬಿಟ್ಟಿರಿ. ಹೌದು, ಹೀಗೆ ಹೇಳಬಹುದು. ಸಮಾನರಾಗಿ ಬಿಟ್ಟಿರಿ. ಸ್ವಲ್ಪ ಹೀಗೆ ಹೇಳಬಹುದು. ಒಂದು ಅಂದರೆ ಆತ್ಮ ಪರಮಾತ್ಮ ಒಂದು. ಅದಂತೂ ತಪ್ಪಾಗಿ ಬಿಟ್ಟಿತು. ಎಷ್ಟು ವರ್ಷಗಳಿಂದ ಜ್ಞಾನವನ್ನು ಓದಿಸುತ್ತಿದ್ದಾರೆ, ಎಷ್ಟು ಸಮಯದಿಂದ ಓದಿಸುತ್ತಿದ್ದಾರೆ. ಆಮೇಲೆ ಹೇಳುತ್ತಾರೆ ಒಂದಾಗಿ ಬಿಟ್ಟರು. ಈಗ ಆತ್ಮ ಪರಮಾತ್ಮ ಒಂದು ಹೇಗೆ ಆಗುತ್ತದೆ? ಆತ್ಮ ಪರಮಾತ್ಮ ಹೀಗೆ ಒಂದಾಗುತ್ತದೆಯೇ? ಸಮಾನವಾಗಬಹುದು. ಆತ್ಮ ಪರಮಾತ್ಮ ಸಮಾನವಾಗಬಹುದು. ಆದರೆ ನೀವು ಒಂದರೊಳಗೆ ಹಾಕುತ್ತಿದ್ದೀರಿ. ಒಳ್ಳೆಯದು, ಟೋಲಿಯನ್ನು ತೆಗೆದುಕೊಂಡು ಬನ್ನಿರಿ. ಆಮೇಲೆ ಈಗ ಏನಾದರೂ ಮನಸ್ಸಿನಲ್ಲಿದೆಯೇ? ಖಾಲಿ ಇದೆಯೇ? ಎಲ್ಲರಿಗಾಗಿ ಮಕ್ಕಳಿಗೆ ಹೇಳಿ. ಮಧುರ ಪ್ರೀತಿಯ ಬಾಬಾ ಬಹಳ ಮಧುರ ನೆನಪು ಪ್ರೀತಿಯನ್ನು ನೀಡಿದ್ದಾರೆ. ಹೇಳುತ್ತಾರೆ, ನನ್ನ ಮಕ್ಕಳು ಮಧುರ ಮಕ್ಕಳು. ಎಲ್ಲರಿಗೂ ನೆನಪು ಪ್ರೀತಿ. ಎಲ್ಲಿಯೇ ಕುಳಿತಿರಲಿ, ಯಾವುದೇ ಮೂಲೆಯಲ್ಲಿ ಕುಳಿತಿರಲಿ, ನೆನಪು ಪ್ರೀತಿಯನ್ನು ಕೇಳಿ ಖಂಡಿತ ಸ್ವಲ್ಪ ನಕ್ಕು ಬಿಡಿ. ಆಗ ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳು ಕೇಳಿಸಿಕೊಂಡಿದ್ದಾರೆ. ಈಗ ಯಾರಾದರೂ ಇಂದು ಕೇಳುತ್ತಾರೆ, ಯಾರಾದರೂ ಆಮೇಲೆ ಕೇಳುತ್ತಾರೆ. ಯಾವಾಗ ಕೇಳಿದರೂ ಹೇಳಿ, ಎಲ್ಲರಿಗೂ ಹೇಳಿ. ವತನದಲ್ಲಿ ಬಂದರೆ ಎಲ್ಲರ ಜೊತೆ ನಮ್ಮ ಪ್ರೀತಿಯ ಬಾಬಾ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ತಂದೆ ಮಕ್ಕಳದ್ದು ಒಟ್ಟಿಗೆ ಆಚರಿಸುತ್ತಾರೆ. ಸರಿ ತಾನೆ ಮಕ್ಕಳೇ? ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಸಿಕ್ಕಿಲ್ಲದೆ ಮಕ್ಕಳೇ, ನೆನಪು ಪ್ರೀತಿ, ಮುದ್ದು ಪ್ರೀತಿ, ಮಧುರಾತಿ ಮಧುರ ಎಲ್ಲರಿಗೂ. ಹೌದಲ್ವಾ? ಕೇಳಿ ಬಹಳ ಖುಷಿಯಾಗುತ್ತಾರೆ. ತಂದೆಯ ಸಂದೇಶ ಬಂತು. ಯಾರಾದರೂ ಹೇಳುತ್ತಾರೆ, ನಾವು ಸ್ವಲ್ಪ ಕುಣಿದು ಬಿಡೋಣ. ಖುಷಿ ಸಿಕ್ಕಿತು. ಒಳ್ಳೆಯದು. ಎಲ್ಲರಿಗೂ ನೆನಪು ಪ್ರೀತಿಯನ್ನು ತಿಳಿಸಿ. ಎಲ್ಲರಿಗೂ ಹೇಳಿ. ಎಲ್ಲರ ಬಾಯಲ್ಲಿ ಲಡ್ಡು ತಿನ್ನಿ. ಲಡ್ಡು ತಿಂದು ಲಡ್ಡುವಾಗಿ ಬಿಡಿ. ಲಡ್ಡು ಅಂದರೆ ಉಂಡೆ ದುಂಡವಾಗಿರುತ್ತದೆ, ಆತ್ಮ ದುಂಡಾಗಿರುತ್ತದೆ. ಲಡ್ಡು ತಿನ್ನಿ, ಲಡ್ಡುವಿನಂತೆ ಆಗಿಬಿಡಿ. ಹೌದಲ್ಲವೇ? ನೋಡಿ, ಲಡ್ಡುವಿಗೆ ಎಲ್ಲಿ ಕಿವಿ ಮೂಗು ಇರುತ್ತದೆಯೇ? ಬಾಯಿ ಇರುತ್ತದೆಯೇ? ಹೌದಲ್ಲವೇ? ಉಂಡೆಗೆ ಕಿವಿ ಮೂಗು ಬಾಯಿ ಇರುವುದಿಲ್ಲ, ದುಂಡಾಗಿ ಉಂಡೆ ಇರುತ್ತದೆ. ಹೀಗೆ ಆತ್ಮಕ್ಕೆ ಕಣ್ಣು ಕಿವಿ ಬಾಯಿ ಇರುತ್ತದೆಯೇ? ಶರೀರಕ್ಕಿದೆ. ಹೌದಲ್ಲವೇ ಮಕ್ಕಳೇ? ಒಳ್ಳೆಯದು ಮಕ್ಕಳೇ. ಈಗ ನಾನು ಹೊರಡುತ್ತೇನೆ. ತಂದೆ ನೆನಪು ಪ್ರೀತಿಗಳನ್ನು ಕೊಟ್ಟಿದ್ದಾರೆ ಎಂದು ಹೇಳಿರಿ. ಮತ್ತು ಯಾರ ಮನಸ್ಸಿನಲ್ಲಿ ಏನು ವಿಚಾರ ಇದೆ ಅದನ್ನು ಪತ್ರ ಬರೆಯಲು ತಿಳಿಸಿರಿ. ಸರಿ ತಾನೆ? ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ವಿಶ್ವ ಪರಿವರ್ತಕರಾಗಿರಿ. ಬ್ರಹ್ಮನು ಬ್ರಾಹ್ಮಣರ ಜೊತೆಗೂಡಿ ಏನು ಮಾಡಿದರು? ಸ್ಥಾಪನೆಗಾಗಿ ಯಜ್ಞವನ್ನು ರಚಿಸಿದರು. ಮತ್ತು ಸಮಾಪ್ತಿಯಲ್ಲಿಯೂ ಸಹ ಯಜ್ಞದಲ್ಲಿ ಸರ್ವ ಬ್ರಾಹ್ಮಣರ ಸಂಘಟಿತ ರೂಪದಲ್ಲಿ ಸ್ವಾಹಾದ ದೃಢ ಸಂಕಲ್ಪದ ಆಹುತಿ ಬಿದ್ದಾಗ ಯಜ್ಞವು ಸಮಾಪ್ತಿಯಾಗುವುದು. ಅಂದರೆ ವಿಶ್ವ ಪರಿವರ್ತನೆಯ ಕಾರ್ಯವು ಸಮಾಪ್ತಿಯಾಗುವುದು. ಈಗ ಸಂಘಟಿತ ರೂಪದಲ್ಲಿ ಹಳೆಯ ಸ್ವಭಾವ, ಸಂಸ್ಕಾರ ಮತ್ತು ಹಳೆಯ ನಡವಳಿಕೆಯ ಎಳ್ಳು ಮತ್ತು ಗೋಧಿಯನ್ನು ಸ್ವಾಹ ಮಾಡಿದಾಗ ಯಜ್ಞ ಸಮಾಪ್ತಿಯಾಗುವುದು. ಒಳ್ಳೆಯದು. ಓಂ ನಮಃ ಶಿವಾಯ.